ಓಕೆ, ಹಾಗಾದರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ಯಾಕೆ ಹೀಗಾಯಿತು, ಮುಂದೆ ಏನಾಗಬೇಕು ಅಂತ. ನನ್ನ ಜೊತೆ ಸ್ಟುಡಿಯೋದಲ್ಲಿ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮುರಳೀಧರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಮಣಿಪಾಲ್ ಆಸ್ಪತ್ರೆಯ ಪಲ್ಮನಾಲಜಿಸ್ಟ್, ಶ್ವಾಸಕೋಶ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣ್ ಅವರಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಮಗೆ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಹಾಗೆಯೇ MS ರಾಮಯ್ಯ ಆಸ್ಪತ್ರೆಯ ಫಿಸಿಷಿಯನ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಕಾರ್ತಿಕ್ ಅವರು ಕೂಡ ಇದ್ದಾರೆ. ಸರ್ ಕಾರ್ತಿಕ್ ಅವರು ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಓಕೆ ಸರ್, ನಾನು ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ಡಾಕ್ಟರ್ ಕಾರ್ತಿಕ್ ಅವರಿಂದನೇ, ನಾವು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ, ಕರೋನಾ ಕಡಿಮೆ ಆಗ್ತಾ ಇದೆ, ಸದ್ಯ ಮುಗಿತಪ್ಪ, ಜೊತೆಗೆ ವ್ಯಾಕ್ಸಿನ್ ಕೂಡ ಬಂತು, ಇನ್ನೇನು ಹೆದರ್ಕೊಳ್ಳೋ ಹಾಗಿಲ್ಲ ಅಂತ ಕೇವಲ 1 ತಿಂಗಳ ಹಿಂದೆ ನೆಮ್ಮದಿಯಾಗಿದ್ದವರು ಈಗ ಏಕಾಏಕಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಯಾಕೆ ಹೀಗಾಯ್ತು ಸರ್? ಸೊ ನಮಗೆಲ್ಲ ಗೊತ್ತಿರೋಂಗೆ ಕಳೆದು ನೀವು ಹೇಳ್ದಂಗೆ 1-2 ತಿಂಗಳಿಂದ ಕೇಸಸ್ ನೋಡಿದ್ರೆ ತುಂಬ ಒಂಥರ ಸಮಾಧಾನವಾಗಿತ್ತು, ಕೊರೋನಾ ಅಬ್ಬರ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಬಟ್ ಲಾಸ್ಟ್ ನಾವು ನೋಡಿದಂಗೆ 1 ವಾರ ಅಥವಾ 10 ದಿನದಲ್ಲಿ ನೋಡಿದ್ರೆ ಸ್ಟಡಿಯಾಗಿ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಎಸ್ಪೆಷಲಿ ಲಾಸ್ಟ್ 5-6 ದಿನದಿಂದ ನಾವು ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೀವೋ ಅದು ಆಲ್ಮೋಸ್ಟ್ 1% ಮೇಲೆ ಬರ್ತಾ ಇದೆ. ಓಕೆ, ಯಾಕಂದ್ರೆ ನಾವು ಎಷ್ಟು ಟೆಸ್ಟ್ ಮಾಡ್ತೀವೋ ಅದ್ರಲ್ಲಿ ಪಾಸಿಟಿವ್ ಪಿಕಪ್ ಆಗ್ತಾ ಇರೋದು ಜಾಸ್ತಿ ಬರ್ತಾ ಇದೆ. ಸೊ ಪಾಸಿಟಿವಿಟಿ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಏನು ಕಾರಣ ಅಂದರೆ ಬಹುಶಃ ನಾವು ಗೊತ್ತಿರೋಂಗೆ ವೈರಸ್ ಪ್ರಾಪರ್ಟಿ ಇರೋದೇ ಮ್ಯೂಟೇಷನ್ ಪ್ರಾಪರ್ಟಿ. ಸೊ UK ವೇರಿಯಂಟ್ ಆಗಿರ್ಬೋದು, ಸೌತ್ ಆಫ್ರಿಕನ್ ವೇರಿಯಂಟ್ ಆಗಿರ್ಬೋದು, ಅದೆಲ್ಲ ಮ್ಯೂಟೇಟೆಡ್ ವೈರಸಸ್. ಸೊ ವೈರಸ್ ಒಂದು ಕ್ಲಾಸಿಕಲ್ ಫೀಚರ್ ಅಂದರೆ ಮ್ಯೂಟೇಷನ್. ಸೊ ಮ್ಯೂಟೇಷನ್ ಆದಾಗ ನಂಬರ್ ಆಫ್ ಕೇಸಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ, ನಂಬರ್ 1. ಸೊ ಎರಡನೇದು ನೀವು ಹೇಳ್ತಾ ಇದ್ದಂಗೆ ನಮ್ಮ ಜನಸಾಮಾನ್ಯರಿರುವ ಒಂಥರ ಮುನ್ನೆಚ್ಚರಿಕೆ ಹಾಗೂ ಒಂಥರ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಒಂದು ಸೆಟ್ ಆಫ್ ಜನ ಏನಿದ್ದಾರೆ ಅಂದರೆ ಕೊರೋನಾ ಇಲ್ವೇ ಇಲ್ಲ ಅನ್ನೋ ಬರೀ ಮೀಡಿಯಾ ಡಾಕ್ಟರ್ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ ಅನ್ನೋ ಒಂದು ಭಾವನೆ. ಎರಡನೇ ಸೆಟ್ ಆಫ್ ಪಾಪ್ಯುಲೇಷನ್ ಏನಾಗ್ಬಿಟ್ಟಿದೆ ಅಂದರೆ ಏನಾಗಲ್ಲ ನಡಿ ಅಂತ ಆ ಥರ ಪಾಪ್ಯುಲೇಷನ್. ಸೊ ಏನಾಗುತ್ತೆ ನಾವು ನೋಡ್ತಾ ಇರೋಂಗೆ ಮಾಸ್ಕ್ ಯೂಸ್ ಮಾಡ್ತಾ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೂ ಇಲ್ವೇ ಇಲ್ಲ. ಸೊ ಎಸ್ಪೆಷಲಿ ಈಗೆಲ್ಲ ಓಪನ್ ಅಪ್ ಮಾಡಿರೋದ್ರಿಂದ ಸೊ ಪಾಪ್ಯುಲೇಷನ್ ತುಂಬ ಮೂವ್ಮೆಂಟ್ಸ್ ಜಾಸ್ತಿ ಆಗಿದೆ. ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್, ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ, ಕೇರಳ, ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ ಜಾಸ್ತಿ ಆಗಿರೋದಿದೆ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ಗಳು ಜನ ಉಪಯೋಗಿಸ್ತಾ ಇಲ್ಲ. ಸೊ ಇದೆಲ್ಲ ಒಂದು 4-5 ಪ್ರಾಪರ್ಟಿ ಎಲ್ಲ ಸೇರಿ ಸೊ ಈಗ ಕೇಸಸ್ ಸದ್ಯದಲ್ಲಿ ನಾವು ನೋಡ್ತಾ ಇರೋದು ಜಾಸ್ತಿ ಆಗಿದೆ. ಸೊ ಇದೊಂದು 3-4 ರೀಸನ್ ಕಂಡು ಬರ್ತಾ ಇದೆ. ಎಸ್ ಸರ್, ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಡಾಕ್ಟರ್ ಕಾರ್ತಿಕ್ ಅವರೇ. ಡಾಕ್ಟರ್ ಸತ್ಯನಾರಾಯಣ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಎಲ್ಲರ ಆರಂಭದ ಒಪಿನಿಯನ್ ತಗೊಂಡ್ಬಿಡ್ತೀನಿ ನಾನು, ಯಾಕೆ ಹೀಗಾಯ್ತು ಅಂತ. ಡಾಕ್ಟರ್ ಸತ್ಯನಾರಾಯಣ್ ಅವರೇ, ತಮ್ಮ ಪ್ರಕಾರ ಯಾಕೆ ಪರಿಸ್ಥಿತಿ ಈ ಥರ ವಿಕೋಪಕ್ಕೆ ಹೋಯಿತು? ನಾವು ಅಂದ್ಕೊಂಡಿದ್ವಿ ಹಂಗಾಗ್ಲಿಕ್ಕಿಲ್ಲ ಅಂತ, ಬಟ್ ಯಾಕೆ ಹೀಗಾಯ್ತು ಅಂತ? ಇದು ಈ ವೈರಸ್ ಲಕ್ಷಣ ಏನು ಅಂದರೆ, ನಾವು ಪಾಶ್ಚಿಮಾತ್ಯ ದೇಶಗಳನ್ನ ನೋಡೋಣ, ಅಲ್ಲಿ ನೋಡಿದಾಗಲೂ ಒಂದು ವಿಚಾರ ಎಲ್ಲರ ಗಮನಕ್ಕೂ ಬರುತ್ತೆ. ಎವ್ರಿ 3 ಮಂತ್ಸ್ಗೆ ಒಂದ್ಸತಿ ವೈರಲ್ ಸ್ಪೈಕ್ ಜಾಸ್ತಿ ಆಗುತ್ತೆ. ಇದು ಇದುವರೆಗೂ WHO ಆಗಲಿ ಅಥವಾ CDC ಜಾರ್ಜಿಯಾ ಆಗಲಿ ಯಾವುದೇ ಸಂಸ್ಥೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋ ಅಂತ ಒಂದು ಕಾರಣನ ಹೊರಗೆ ತಂದಿಲ್ಲ. ಒನ್ ಆಫ್ ದ ಥಿಯರಿ, ಎಲ್ಲಿ ಆಂಟಿಬಾಡಿ ಪಾಪ್ಯುಲೇಷನ್ ಆಂಟಿಬಾಡಿದು ಟೈಟರ್ ಕಮ್ಮಿ ಆಗುತ್ತೆ ಆ ಟೈಮ್ಗೆ 3 to 4 ಮಂತ್ಸ್ಗೆ ಒಂದ್ಸತಿ ಜಾಸ್ತಿ ಆಗುತ್ತೆ ಅಂತ. ಎರಡನೇದು ಐಸೋಲೇಷನ್, ಕ್ವಾರಂಟೈನ್, ಪ್ಯಾಂಡೆಮಿಕ್ ಫೆಟೀಗ್. ಈಗ ನಾವು ಸೆಪ್ಟೆಂಬರ್ಗೆ ಇದು ಪೀಕಲ್ಲಿತ್ತು, ಅಕ್ಟೋಬರ್, ನವಂಬರ್ ಆಗೋಷ್ಟೊತ್ತಿಗೆ ಯಾವಾಗ ಕಮ್ಮಿ ಆಗಕ್ಕೆ ಶುರು ಆಯಿತು ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅಚಾತುರ್ಯ, ಜನ ಅವರ ಒಂದು ಲೆಟ್ಟಿಂಗ್ ದ ಗಾರ್ಡ್ ಡೌನ್ ಅಂತ, ಮಾಸ್ಕ್ ಇಲ್ಲದೆ ಜನ ಓಡಾಡಕ್ಕೆ ಶುರು ಮಾಡಿದ್ರು. ಮದುವೆಗಳು, ಪ್ರತಿಭಟನೆಗಳು, ಸಮಾರಂಭಗಳು ಎಲ್ಲವೂ ಸಂಪೂರ್ಣವಾಗಿ ಮಾಸ್ಕ್ ಇಲ್ದೇನೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ದೇನೆ ಅಥವಾ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಕರಿಬೇಕದು. ಸೊ ಇವ್ಯಾವುದೂ ಇಲ್ದೇನೆ ನಡೆಯೋಕ್ಕೆ ಶುರು ಆಯಿತು. ಇದು ಬಹಳ ತಪ್ಪು. ಇದು ನಡಿಬೇಕಾದ್ರೆ ನಮಗೆ ಗೊತ್ತಿತ್ತು ಮಾರ್ಚ್ ಅಷ್ಟೊತ್ತಿಗೆ ಬರ್ಬೋದಾ, ಎರಡನೇ ಒಂದು ಅಲೆ ಅನ್ನೋದಕ್ಕಿಂತ ಒಂದು ಸ್ಪೈಕ್ ಜಾಸ್ತಿ ಆಗೋ ಸಂಭವ ಇದೆಯಾ ಅಂತ. ಆದ್ರಿಂದ ಇದು ನಮ್ಮೆಲ್ಲರ ವೈಫಲ್ಯ ಅಂತ ಅನ್ಕೋಬೇಕು. ಅಂದ್ರೆ ಸಾಮಾಜಿಕ ಹೊಣೆ ಎಲ್ಲೋ ಒಂದ್ ಕಡೆ ತಪ್ಪಿದೀವಿ. ಇವತ್ತಿಗೂ ಜನ ಈ ರೀತಿ ಯೋಚನೆ ಮಾಡಬೇಕು, ಈ ಅಲೆ ಬರ್ದೇ ಇರೋದಕ್ಕೆ ನಾವು ಏನು ಮಾಡಬೇಕು. ಮಕ್ಕಳು ಸ್ಕೂಲ್ಗೆ ಹೋಗೋದನ್ನ ನಾವು ಮರ್ತೇ ಹೋಗಿದ್ದೀವಿ, 1 ವರ್ಷ ಆಗೋಗಿದೆ. ಸೊ ಈ ಕಾರಣದಿಂದ ನಾವು ಎಲ್ಲರೂ ಸಾಮಾಜಿಕ ಹೊಣೆ ಒತ್ಕೋಬೇಕು. ಆದ್ರಿಂದ ಮಾಸ್ಕ್ ಹಾಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈಗ ಕೋವಿಡ್ ಮೊದಲಿಂದ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀನಿ, 1 ವರ್ಷ ಆಗ್ತಾ ಬಂತು.
ನನಗೆ ಕೋವಿಡ್ ಬಂದಿಲ್ಲ, ಕೋವಿಡ್ ವಾರ್ಡ್ ಒಳಗೆ ಹೋಗಿ ಬಂದ್ರೂ ನನಗೆ ಬಂದಿಲ್ಲ. ಯಾಕೆ? ಹಲವು ಸಂಗತಿಗಳನ್ನ ಬಹಳಷ್ಟು ನಾಜೂಕತೆಯಿಂದ ನಡೆಸ್ಕೋಬೇಕಾಗತ್ತೆ. ಒಂದು, ಮಾಸ್ಕ್ ತೆಗಿಲೇಬಾರ್ದು. ಈಗ ಪೇಷಂಟ್ಸ್ ಬರ್ತಾರೆ, ಡಾಕ್ಟ್ರೇ ನಿಮಗ್ ಕೇಳಿಸುತ್ತೋ ಇಲ್ವೋ ಅನ್ಬಿಟ್ಟು ಈ ತರ ಮಾಸ್ಕ್ ನ ತೆಗೆದು ಮಾತಾಡಕ್ ಹೋಗ್ತಾರೆ. ಮಾತಾಡ್ದಾಗ್ಲೇ ವೈರಸ್ ಈಚೆ ಬರೋದು. ಹೌದು, ನೀವು ಮಾತಾಡೋದು 100% ಕೇಳಿಸುತ್ತೆ ಮಾಸ್ಕ್ ಹಾಕೊಂಡು. ಅದಕ್ಕೆ ಆ ಕಾರಣಕ್ಕೆ ಇವತ್ತು ಮಾಸ್ಕ್ ಹಾಕೊಂಡೇ ಮಾತಾಡ್ತಾ ಇದ್ದೀನಿ. ಯಾವುದೇ ರೀತಿಲೂ ಅದು ತೊಂದರೆ ಆಗಲ್ಲ. ಮಾತಾಡುವಾಗ ಮಾಸ್ಕ್ ಹಾಕೊಳ್ಳೇಬೇಕು. ಒಂದು ಕ್ರೌಡೆಡ್ ಏರಿಯಾ ಇದೆ ಅಂದ್ರೆ ನಿಮಗೆ ಸಾಧ್ಯತೆ ಇದ್ರೆ ಅವಾಯ್ಡ್ ಮಾಡಿ ಆ ಜಾಗನ. ಸೊ ಒಬ್ಬ ಮನುಷ್ಯ ಕೇರ್ಫುಲ್ ಆಗಿದ್ದು ತಡೆಗಟ್ಕೊಂಡ್ರೆ ರೋಗವನ್ನ, ಅವಾಗ 408 ಜನ ಮಿಕ್ಕ ಜನರಿಗೆ ಸೋಂಕು ತಗಲಿಸ್ತೇ ಹೋಗುವಂತ ಒಂದು ಅಡ್ವಾಂಟೇಜ್ ಇರುತ್ತೆ. ಖಂಡಿತ. ಫಾರ್ ಎವ್ರಿ 1 person ಇನ್ಫೆಕ್ಷನ್ ಪ್ರಿವೆಂಟೆಡ್, ರಫ್ಲಿ 408 ಕ್ಯಾನ್ ಬಿ ಸ್ಪೇರ್ಡ್ ಆಫ್ ದ ಇನ್ಫೆಕ್ಷನ್ ಅಂತ ನಾವು ಅನ್ಕೋಬಹುದು. ಅಂದ್ರೆ ಈಗ ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಗುತ್ತೆ. ನಾವೇ ಕಾರಣ, ಜನಸಾಮಾನ್ಯರೇ ಕಾರಣ ಅಂತ ತಮ್ಮ ಅಭಿಪ್ರಾಯ. ಓಕೆ, ಫೈನ್ ಸರ್, ಪ್ಲೀಸ್ ಹೋಲ್ಡ್ ಆನ್, ನಿಮ್ ಜೊತೆ ಮಾತನಾಡ್ತೀನಿ. ಡಾಕ್ಟರ್ ಮುರಳೀಧರ್, ತಾವೇನ್ ಹೇಳ್ತೀರಾ? ಏನ್ ಕಾರಣ? ಅದೇನೆ ಒಂದು, ಈಗ ಡಾಕ್ಟರ್ ಕಾರ್ತಿಕ್, ಡಾಕ್ಟರ್ ಸತ್ಯನಾರಾಯಣ ಹೇಳ್ದಂಗೆನೆ ನಾವು ಎಲ್ಲೋ ಒಂದ್ ಕಡೆ ಸಾಮಾನ್ಯ ಜನರಲ್ಲಿ ನಾವು ಇನ್ನ ಕರೋನಾನ ಗೆದ್ಬಿಟ್ಟಿದೀವಿ, ಇನ್ನು ಕರೋನಾ ಇನ್ನು ಜಾಸ್ತಿ ಆಗೋದಿಲ್ಲ, ಹಾಗಾಗಿ ನಾವು ಸ್ಲೋಲಿ ನಾವೆಲ್ಲ ಸೇರ್ಕೋಬಹುದು, ಸಮಾರಂಭಗಳಲ್ಲಿ ಒಂದಾಗಿ ಒಟ್ಟಿಗೆ ಹತ್ರ ಇರಬಹುದು, ಯಾವುದೇ ರೀತಿಯಾದಂತಹ ಫಿಸಿಕಲ್ ಡಿಸ್ಟೆನ್ಸಿಂಗ್ ಬೇಡ, ಮಾಸ್ಕ್ ಹಾಕೊಳ್ಳೋದು ಕೊಂಚ ಬೇಡ, ಈ ರೀತಿಯಾಗಿ ಏನೋ ಒಂದು ಡಿಸಿಷನ್ ಬಂದ್ಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಕೊಂಚ ಸರ್ಕಾರ ಕೂಡ ಅದೇ ತರಾನೇ ತಗೊಂಡಿತ್ತು. ಮುಂಚೆ ಸರ್ಕಾರ ಮಾಲ್ಗಳನ್ನ ಮುಚ್ಚಿತ್ತು, ಥಿಯೇಟರ್ಗಳು ಮತ್ತೆ ಎಲ್ಲ ಮಾರ್ಕೆಟ್ ಜಾಗಗಳು ಎಲ್ಲಾನು ಮುಚ್ಚಿತ್ತು. ಮದುವೆಗಳಲ್ಲಿ ಒಂದು ನಿಯಂತ್ರಣ ಇತ್ತು, ಇಷ್ಟೇ ಜನ ಇರಬೇಕು ಅಂತ. ಈಗ ಆ ನಿಯಂತ್ರಣನೂ ಇಲ್ಲ. ಸೊ ಹಾಗಾಗಿ ಯಾವಾಗ ಅದು ನಿಯಂತ್ರಣ ಇಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಮದುವೆ ಸಮಾರಂಭಗಳು ಅಂದ್ರೆ ಅದೊಂಥರ ಪ್ರೆಸ್ಟೀಜ್ ಸಂದರ್ಭ. ನಾನು ಎಷ್ಟು ಜಾಸ್ತಿ ಜನನ ನಾನು ಕರಿತೀನಿ, ಎಷ್ಟು ಜನನ ಸೇರಿಸ್ತೀನಿ, ಅದು ಅವನ ಒಂದು ಪ್ರೆಸ್ಟೀಜ್ ನ ತೋರ್ಸತ್ತೆ. ಸೊ ಹೀಗಾಗಿ ಆ ಒಂದು ಮದುವೆಗಳಾಗ್ಲಿ ಯಾವುದೇ ರೀತಿಯಾದಂತ ಸಮಾರಂಭಗಳು ಸೇರೋದು ಇದೆಲ್ಲ ಜಾಸ್ತಿ ಆದಾಗ ನನಗನ್ನಿಸ್ದಂಗೆ ಒಂದು ಸ್ವಲ್ಪ ಇದಾಗಿದೆ. ಮತ್ತೆ ಅದೇ ರೀತಿಯಾಗಿ ವೇರಿಯಂಟ್ಸ್ ಕೂಡ ಆಗಿದೆ ಕಾನ್ಸ್ಟೆಂಟ್ ಆಗಿ. ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ ಒಂದು ವರ್ಷದಲ್ಲಿ ಈ ಕೊರೋನಾ ವೈರಸ್ 1,000 ಸತಿ ಮ್ಯೂಟೇಷನ್ಸ್ ಆಗಿದೆ ಅಂತ ಹೇಳ್ತಾರೆ. 1,000 ಸತಿ ಮ್ಯೂಟೇಷನ್ಸ್ ಆಗಿದೆ. ಸೊ ಪ್ರತಿ ಸತಿ ಮ್ಯೂಟೇಷನ್ ಆದಾಗ್ಲೂ ಅವ್ರಿಗೆ ಹೊರಗಡೆ ಆಗಿರತಕ್ಕಂಥ ಆಂಟಿಬಾಡೀಸ್ ಅದನ್ನ ಫೇಸ್ ಮಾಡಕ್ ಆಗುದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಅದು ಮತ್ತೆ ಜಾಸ್ತಿ ಆಗತ್ತೆ. ಆದ್ರೆ ಇನ್ನೂ ಒಂದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರೋದು ಅಂತಂದ್ರೆ, ನಮ್ಗೆ ಹತ್ತಿರದಲ್ಲಿ ಇವಾಗ ಮೇಲ್ಗಡೆ ಈಗ ಮಹಾರಾಷ್ಟ್ರ, ಈ ಕಡೆ ಕೇರಳ, ಅವೆರಡೂನು ಭಾರಿ ಹೊಡೆತ ಕೊಡ್ತಾರೆ, ಭಾರಿ ಇದರಿಂದ ಬರ್ತಿತ್ತು. ಅಲ್ಲಿಂದ ಜನಗಳು ತುಂಬಾ ನಮ್ಗೆ ಬರುವಂತವ್ರು ಇದ್ದಾರೆ. ಸೊ ಅವರಿಂದ ಕೂಡ ನಾವು ಸ್ಪ್ರೆಡ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಡಾಕ್ಟರ್ ಕಾರ್ತಿಕ್ ಅವರೇ, ಸದ್ಯದ ಪರಿಸ್ಥಿತಿಯ ಪ್ರಕಾರ ಸೆಕೆಂಡ್ ವೇವ್ ಬಂದಿದೆ ನಮ್ಮ ರಾಜ್ಯಕ್ಕೆ ಅನ್ನಬಹುದಾ? ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಅಂತೀರಾ ಡಾಕ್ಟರ್? ಅಲ್ಲ, ಡೆಫಿನೆಟ್ಲಿ ಸೆಕೆಂಡ್ ವೇವ್ ಬಂದಿರೋ ಮುನ್ಸೂಚನೆ ಅಂತೂ ಖಂಡಿತ ಇದೆ. ಯಾಕಂದ್ರೆ ನಾವು ಹೇಳ್ದಂಗೆ ಲಾಸ್ಟ್ 1 ವೀಕ್ ಅಥವಾ 10 days ಅಲ್ಲಿ ಇನ್ಫೆಕ್ಟಿವಿಟಿ ರೇಟ್ ಜಾಸ್ತಿ ಆಗಿರೋದು, ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿರೋದು. ಓಕೆ, ಸೊ ಡೆಫಿನೆಟ್ಲಿ ಅದು ಸೆಕೆಂಡ್ ವೇವ್ ಮುನ್ಸೂಚನೆ ಅಂತ ಇದೆ. ಬಟ್ ಏನಾದ್ರೆ ಇನ್ನೊಂದು 1-2 ವಾರ ವೆಯ್ಟ್ ಮಾಡಿದ್ರೆ ನಮ್ಗೆ ಡೆಫಿನೆಟ್ ಆಗಿ ಕೇಸಸ್ ಡಬಲ್ ಆಯ್ತು, ಟ್ರಿಬಲ್ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಅನ್ಕೋಬಹುದು ಸೆಕೆಂಡ್ ವೇವ್ ಶುರು ಆಗಿದೆ ಅಂತ. ಕೆಲವರು ಹೇಳ್ತಾ ಇದ್ರು ಡಾಕ್ಟರ್, 1,000 ಕೇಸ್ಗಳೇನಾದ್ರೂ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಒಂದು ದಿನಕ್ಕೆ, ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ ವೇವ್ ಅಂತ. ಈಗಾಗಲೇ ನಾವು 1,000 ಬಾರ್ಡರ್ಗೆ ಬಂದು ಕೂತಿದ್ದೀವಿ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದ್ದು ತಮಗೆ. ಹೌದು, ಅದೇ ಕಾನ್ಸ್ಟೆಂಟ್ ಆಗಿ ಇನ್ನೊಂದು 1 ವಾರ ಅಥವಾ 2 ವಾರ ಇದೇ ರೀತಿ ಸ್ಪೈಕ್ಸ್ ಬಂದು ಅಥವಾ ಇನ್ನೂ ಜಾಸ್ತಿ ಆಗಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆದರೆ, ಸೊ ಡೆಫಿನೆಟ್ ಆಗಿ ಸೆಕೆಂಡ್ ವೇವ್ ಶುರು ಆಗಿದೆ ಅಂತ ಖಂಡಿತ ಅರ್ಥ ಮಾಡ್ಕೋಬಹುದು. ಸೆಕೆಂಡ್ ವೇವ್ ಅಂತಕ್ಕಂಥದ್ದು ಅದನ್ನ ನಮ್ಮ ರಾಜ್ಯದ ಲೆಕ್ಕದಲ್ಲಿ ಹೇಳ್ಬೋದಾ, ಅಥವಾ ಎಂಟೈರ್ ಇಂಡಿಯಾಗೆ ಈ ರೀತಿ ಸೆಕೆಂಡ್ ವೇವ್ ಆಗಿದೆ ಅಂತ ಲೆಕ್ಕ ಹಾಕ್ಬೋದಾ ಸರ್? ಬಹುಶಃ ನೀವು ನೋಡ್ತಾ ಇದ್ರೆ ಮೋಸ್ಟ್ ಆಫ್ ದ ಸ್ಟೇಟ್ಸ್, ಸೊ ಮಹಾರಾಷ್ಟ್ರ, ಕೇರಳ ಬಿಟ್ಬಿಟ್ಟು ಈವನ್ ಕರ್ನಾಟಕ ಆಗಿರ್ಬೋದು, ಮಧ್ಯಪ್ರದೇಶ್, ಸೊ ಹಲವಾರು ಸ್ಟೇಟ್ಸ್ ಅಲ್ಲಿ ಸಹ ನಂಬರ್ ಆಫ್ ಕೇಸಸ್ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯೂಶಲಿ 1 ಮಂತ್ ಹಿಂದೆ ತಗೊಂಡ್ರೆ ಆಲ್ ಓವರ್ ಇಂಡಿಯಾ ನಾವು ತಗೊಂಡ್ರೆ ಕೇಸಸ್ ಅರೌಂಡ್ 14,000, 15,000 ಆ ಥರದ್ದಿತ್ತು. ಸೊ ಲಾಸ್ಟ್ ಒಂದು ಫ್ಯೂ ಡೇಸ್ ಇಂದ ಕಂಟಿನ್ಯೂಸ್ ಆಗಿ 22,000-25,000 ಆ ರೇಂಜ್ ಅಲ್ಲಿ ಬರ್ತಾ ಇದೆ. ಸೊ 1-2 ಸ್ಟೇಟ್ ಹೊರತುಪಡಿಸು ಮಿಕ್ಕಿದ ಸ್ಟೇಟ್ ಅಲ್ಲೂ ಸಹ ಕೇಸಸ್ ಸರ್ಜ್ ಆಗ್ತಾ ಇರೋದ್ರಿಂದ, ಸೊ ಆಲ್ ಓವರ್ ಇಂಡಿಯಾ ನಾವು ತಗೊಳ್ಳೋದಿದ್ರೆ ಸೊ ಸೆಕೆಂಡ್ ವೇವ್ ಮುನ್ಸೂಚನೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಕರೋನಾ ಕಡಿಮೆ ಇದ್ದ ಸಂದರ್ಭದಲ್ಲಿ, ಅಂದ್ರೆ ಕಡಿಮೆ ಆಯ್ತಪ್ಪ ಪರವಾಗಿಲ್ಲ ಅಂತ ಅಂದುಕೊಂಡ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 8,000 ಇಳಿದಿತ್ತು ಕೇಸಸ್. 23,000 ಇದೆ ನಿನ್ನೆಯ ಲೆಕ್ಕಾಚಾರ ತಗೊಂಡ್ರೆ, 23-24,000. ಸೊ ಅದೇ ಹೇಳುತ್ತಲ್ವಾ ಸೆಕೆಂಡ್ ವೇವ್ ಅಂತನ್ಬಿಟ್ಟು ಸರ್?
ಹೌದು, ಅದೇ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಒಂದು 3-4 ಡೇಸಿಂದ ನೋಡಿದ್ರೆ ಇನ್ಕ್ರೀಸಿಂಗ್ ಟ್ರೆಂಡ್ ಇದ್ದೇ ಇದೆ. ಬಟ್ ಏನಂದ್ರೆ ನಾವು ಹೇಳ್ದಂಗೆ ಸೆಕೆಂಡ್ ವೇವ್ ಇಂಡಿಕೇಶನ್ ಇದ್ರೂ ಒಂದು 2 ವೀಕ್ಸ್ ನಾವು ಮಾನಿಟರ್ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ಡೆಫಿನೆಟಿವ್ ಇಂಡಿಕೇಶನ್ ನಮಗೆ ಸಿಗತ್ತೆ. ಓಕೆ, ಸೊ ಈಗ ಅದಕ್ಕೆ ನಾವು ಹೇಳೋದು, ಈಗ ಸದ್ಯದಲ್ಲಿ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಸ್ವಲ್ಪ ಗೌರ್ಮೆಂಟ್ ಹಾಗೂ ನಾವು ಪಬ್ಲಿಕ್ ಎಲ್ಲ ಅವೇರ್ನೆಸ್ ಬಂದು ಸ್ವಲ್ಪ ಮುನ್ಸೂಚನೆಯಿಂದ ನಾವು ತೊಗೊಂಡ್ರೆ ಅಟ್ಲೀಸ್ಟ್ ಏನಾದ್ರು ಸ್ವಲ್ಪ ಅದ್ರ ಪ್ರಿವೆಂಟ್ ಮಾಡೋ ಸಾಧ್ಯತೆ ಇರ್ಬೋದು. ಬಟ್ ಈಗ ಮುನ್ಸೂಚನೆ ಅಂತೂ ಇದೆ, ಸೊ ನಾನು 1 to 2 ವೀಕ್ಸಲ್ಲಿ ಡೆಫಿನೆಟಾಗಿ ಗೊತ್ತಾಗುತ್ತೆ. ಸೊ ಅಂದರೆ ಮಾರ್ಚ್ ತಿಂಗಳು, ಪ್ಲೀಸ್ ಹೋಲ್ಡ್ ಆನ್ ಡಾಕ್ಟರ್, ಮಾರ್ಚ್ ತಿಂಗಳ ಮುಗಿಯೋದ್ರೊಳಗಡೆ ಇದು ಖಂಡಿತ ಸೆಕೆಂಡ್ ವೇವಾ ಅಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನನ್ನ ಪ್ರಕಾರ ಈಗ ಏರುಗತಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಏಕಾಏಕಿ ಸ್ಟಾಪ್ ಆಗಿಬಿಡೋದಾಗಲಿ ಅಥವಾ ಕಡಿಮೆ ಆಗೋದಾಗಲಿ ಹಂಗಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮುಂದಿನ ಎಲ್ಲ ಅನಾಹುತಗಳಿಗೆ ನಾವು ಸಿದ್ಧರಾಗಿರಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸ್ಫೋಟವಾಗಿದೆ, ಗೊತ್ತಿದೆ ಎಲ್ರಿಗೂ ಕೂಡ. ಮಹಾರಾಷ್ಟ್ರ ಮತ್ತು ಕೇರಳ ಟಾಪ್ 2 ಪೊಸಿಷನಲ್ಲಿ ಇರ್ತಕ್ಕಂಥದ್ದು. ನಿನ್ನೆ ಒಂದೇ ದಿನ ಮಹಾರಾಷ್ಟ್ರದಲ್ಲಿ 15,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಹಾಗಾಗಿ ಎಲ್ಲ ಹಳೆಯ ನಿಯಮಗಳನ್ನು ಮತ್ತೆ ಜಾರಿಗೆ ತರ್ತಾ ಇದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಹಳೆ ನಿಯಮಗಳು ಮತ್ತೆ ವಾಪಸ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅಂದರೆ ಮದುವೆಗೆ 50 ಜನ, ಮತ್ತೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ 20 ಜನ, ಇಷ್ಟು ಮಾತ್ರ ಇರಬೇಕು. ರಾಜ್ಯಾದ್ಯಂತ ಮತ್ತೆ ಹಳೆ ನಿಯಮಗಳು ಜಾರಿಗೆ ಬಂದಿದೆ. ಮದುವೆ ಕಾರ್ಯಕ್ರಮಗಳು ಅದು ಕೂಡ ಪೂರ್ವಾನುಮತಿಯನ್ನು ಪಡ್ಕೊಂಡಿರಬೇಕು. 50 ಜನ, ಅಂತ್ಯ ಸಂಸ್ಕಾರವಾದರೆ ಕೇವಲ 20 ಮಂದಿಗೆ ಮಾತ್ರ ಅವಕಾಶ. ಹೋಟೆಲ್, ರೆಸ್ಟೋರೆಂಟ್, ಥಿಯೇಟರ್ಗಳ ಮೇಲೆ ಹಳೆಯ ನಿರ್ಬಂಧ ವಾಪಸ್ ತಗೊಂಡಿದ್ದಾರೆ. ಕೇವಲ 50%ಗಿಂತ ಹೆಚ್ಚು ಗ್ರಾಹಕರಿಗೆ ಏಕಕಾಲಕ್ಕೆ ಅವಕಾಶ ಕೊಡೋ ಹಾಗಿಲ್ಲ. ಶಾಪಿಂಗ್ ಮಾಲ್ಗಳಲ್ಲೂ ಕೂಡ 50% ಆಕ್ಯುಪೆನ್ಸಿಗೆ ಮಾತ್ರ ಅವಕಾಶ. ಎಲ್ಲ ಸಂಸ್ಥೆಗಳಲ್ಲಿ ಕೇವಲ 50ರಷ್ಟು ಮಂದಿ ಮನೆಯಿಂದಲೇ ಕೆಲಸಕ್ಕೆ ಸೂಚನೆ. ಲಾಕ್ಡೌನ್ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಹಳೆಯ ನಿಯಮಗಳೆಲ್ಲವೂ ಕೂಡ ಮಹಾರಾಷ್ಟ್ರದಲ್ಲಿ ಈಗ ವಾಪಸ್ ಬರ್ತಾ ಇದೆ. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಡಾಕ್ಟರ್ ಸತ್ಯನಾರಾಯಣ್ ಅವರನ್ನ ನಾನು ಮಾತನಾಡಿಸ್ತೀನಿ. ಡಾಕ್ಟರ್, ಈಗಷ್ಟೇ ಮಹಾರಾಷ್ಟ್ರದಲ್ಲಿ ತಗೊಂಡಿರ್ತಕ್ಕಂಥ ಕೆಲವು ನಿಯಮಗಳ ಬಗ್ಗೆ ನಾನು ಹೇಳಿದೆ, ತಾವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಅನಿವಾರ್ಯ ಅಂತ ಅನ್ಸುತ್ತಾ ಡಾಕ್ಟರ್ ಸತ್ಯನಾರಾಯಣ್ ಅವರೇ ಈ ರೀತಿ ಕ್ರಮಗಳನ್ನು ತಗೊಳ್ಳೋದು ಇವಾಗ? ಹೌದು, ಅನಿವಾರ್ಯ. ಆದರೆ ಯಾವುದೇ ಕಾರಣಕ್ಕೂ ನಮ್ಮೆಲ್ಲರ ಹೊಣೆ, ಸರ್ಕಾರದ ಒಂದು ಉದ್ದೇಶವೂ ಆಗಿರಬೇಕು, ಮತ್ತೊಮ್ಮೆ ಲಾಕ್ಡೌನ್ ಬರದೇ ಇರೋ ಥರ ನೋಡ್ಕೊಳ್ಳೋವಂಥ ಒಂದು ಕೆಲಸನ, ಜವಾಬ್ದಾರಿನ ಎಲ್ಲರೂ ನಡೆಸ್ಕೊಡ್ಬೇಕಾಗಿ ಬರುತ್ತೆ. ಹೌದು, ಆರ್ಥಿಕವಾಗಿ ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳು, ದಿನಕೂಲಿ ಮಾಡೋರು ಎಲ್ರಿಗೂ ತೊಂದರೆ ಆಗತ್ತೆ. ನಿಜ. ಬಿಲ್ಡಿಂಗ್ ವರ್ಕರ್ಸು ಎಲ್ಲರಿಗೂ ಊಟಕ್ಕೆ ತಿಂಡಿಗೆ ತೊಂದರೆ ಆಗತ್ತೆ. ನಾವು ಒಂದು ರೀತಿ ಯೋಚನೆ ಮಾಡಿ ನೋಡೋಣ. CDC ಜಾರ್ಜಿಯಾ, ಸೆಂಟರ್ ಫಾರ್ ಡಿಸೀಸಸ್ ಕಂಟ್ರೋಲ್ ಪ್ರಕಾರ ಕನಿಷ್ಠ ಪಕ್ಷ 2 ವರ್ಷ ಆಗತ್ತೆ ಈ ವೈರಸ್ ನಮ್ಮಿಂದ ತೊಲಗಿ. ಈ ವೈರಸ್ಗೆ ಒಂದು ಇತಿಶ್ರೀ ಹೇಳೋದಕ್ಕೆ 2 ವರ್ಷ, ಸಾಮಾನ್ಯವಾಗಿ ಒಂದು 2 ವರ್ಷ ಆಗ್ಬೋದು ಅಂತ ಎಸ್ಟಿಮೇಟ್ ಇದೆ. ಆ ಎಸ್ಟಿಮೇಟ್ನ ನಾವು ಲೆಕ್ಕ ಹಾಕೊಂಡ್ರೆ ಭಾರತಕ್ಕೆ ಎಲ್ಲಾ ದೇಶಕ್ಕಿಂತ ಒಂದು ದೊಡ್ಡ ಒಂದು ಹೆಡ್ ಸ್ಟಾರ್ಟ್ ಅಂತ ಹೇಳ್ಬೋದು, ಅಥವಾ ಉಪಯೋಗೀಕರಣವಾದಂಥ ಒಂದು ವ್ಯಾಕ್ಸಿನ್ ಎಲ್ರಿಗೂ ಲಭ್ಯ ಆಗೋ ಪರಿಸ್ಥಿತಿಲಿದೆ. ಸೊ ಇದೇ ದೇಶದಲ್ಲಿ 40ರಿಂದ ವರ್ಷ ಮೇಲ್ಪಟ್ಟವ್ರಿಗೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳುವಂತ ಒಂದು ಮಾರ್ಗಸೂಚಿನ ಸರ್ಕಾರ ನೀಡಬೇಕು ಅಂತ ನಾನು ಅನ್ಕೋತೀನಿ. ಪ್ರಸ್ತಾವನೆಯಲ್ಲಿದೆ ಸರ್. ನಾಳೆ ಪ್ರಧಾನಿ ಮೋದಿ ಅವರ ಜೊತೆ ಮಾತನಾಡಿ ಮೋಸ್ಟ್ಲಿ ಅವ್ರು ಏನಾದ್ರು ಪರ್ಮಿಷನ್ ಕೊಟ್ರೆ 40 years ಅಂಡ್ ಎಬವ್ ಅವ್ರಿಗೂ ಕೂಡ ಕೊಡ್ತಕ್ಕಂಥ ಪ್ಲಾನು ರಾಜ್ಯ ಸರ್ಕಾರದವ್ರ ಹತ್ರ ಇದೆ. ಇದು ಬರಬೇಕು. ಹಾಗೆ ಜನರು, ಶ್ರೀಸಾಮಾನ್ಯರು ಸಕ್ರಿಯವಾಗಿ ಲಸಿಕೆ ತಗೊಳ್ಳೋದ್ರಲ್ಲಿ ಮುಂದಾಗಬೇಕು. ಸೊ ಇದು 2 year ದೃಷ್ಟಿನ, 2 ವರ್ಷದ ಒಂದು ದೃಷ್ಟಿನ ಇಟ್ಕೊಂಡು 2 ವರ್ಷದೊಳಗೆ ಇದನ್ನ ತೊಲಗಿಸೋದಕ್ಕೆ ನಾವು ಸಾಕಷ್ಟು ಕ್ರಮಗಳು ತಗೋಬೇಕಾಗತ್ತೆ. ಆದರೆ ಈಗ ಇನ್ನೊಂದು ಅಲೆ ಬರದೇ ಇರೋದಕ್ಕೆ ನಮ್ಮಲ್ಲೂ ಮಹಾರಾಷ್ಟ್ರಲ್ಲಿ ಮಾಡಿರೋ ಥರ ಕೆಲವು ಒಂದು ರೂಲ್ಸ್ನ ತರೋದು ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ನಾನು. ಖಂಡಿತ ಡಾಕ್ಟರ್, ಪ್ಲೀಸ್ ಹೋಲ್ಡ್ ಆನ್. ಡಾಕ್ಟರ್ ಮುರಳೀಧರ್, ಈಗ 2 ಪಾತ್ರಗಳು ನಾವು ನೋಡಬೇಕಾಗುತ್ತೆ. ಒಂದು ಜನಸಾಮಾನ್ಯರ ಪಾತ್ರ ಏನು, ಒಂದು ಸರ್ಕಾರದ ಪಾತ್ರ ಏನು. ಈಗ ಜನಸಾಮಾನ್ಯರ ಬಗ್ಗೆ ನಾವು ಮತ್ತೆ ಮಾತಾಡೋಣ, ಯಾಕೆಂತಂದ್ರೆ ಅವ್ರಿಗೆ ನಾವು ಅವೇರ್ನೆಸ್ ಪ್ರತಿ ದಿವಸ ಕೊಡ್ತಾ ಇರ್ತೀವಿ. ಬಟ್ ಗೌರ್ನಮೆಂಟ್ ತಗೊಂಡಿರ್ತಕ್ಕಂಥ ಕೆಲವೊಂದು ರೂಲ್ಸು ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸಾಕಾ ಅಂತ ನನ್ನ ಪ್ರಶ್ನೆ. ಅದೇ ನನಗನ್ನಿಸ್ದಂಗೆ ಶುರುನಲ್ಲಿ ಇವಾಗ ಹೋದ ವರ್ಷ ಏಪ್ರಿಲ್, ಮೇ, ಜೂನ್ ಟೈಮಲ್ಲಿ ಬಹಳಷ್ಟು ಕಟ್ಟುನಿಟ್ಟಾಗಿ ಸರ್ಕಾರ ಒಂದು ಕೆಲವು ರೂಲ್ಸ್ನ ತಗೊಂಡು. ಹೌದು. ಆದರೆ
ಈ ಸೆಪ್ಟೆಂಬರ್ ಅಕ್ಟೋಬರ್ ಹಂಗೆ ಯಾವಾಗ ನಮ್ಮ ಕರೋನಾ ಕೇಸಸ್ಸು ಕಮ್ಮಿ ಆಗ್ತಾ ಬಂತು, ಮತ್ತೆ ಕೆಲವೊಂದು ಲಾಬಿಗಳ ಒಂದು ಒತ್ತಡಕ್ಕೂ ನಮ್ಮ ಸರ್ಕಾರ ಮಣಿದು ಕೆಲವುಗಳನ್ನೆಲ್ಲ ಓಪನ್ ಅಪ್ ಮಾಡಿಬಿಡ್ತು. ಅಂದ್ರೆ ಎಷ್ಟೋ ತಿಂಗಳುಗಳು ಮಾಲ್ಗಳು ಓಪನ್ ಆಗಿರಲಿಲ್ಲ. ಮಾಲ್ಗಳು ಓಪನ್ ಆಯ್ತು, ಥಿಯೇಟರ್ಗಳು ಓಪನ್ ಆಯ್ತು, ಮಾರ್ಕೆಟ್ಸ್ ಈ ತರ ಮತ್ತೆ ಎಲ್ಲ ಸಮಾರಂಭಗಳಿಗೆ ಅಲೋ ಮಾಡಿ ಅಂತಂದು ಒಂದು ರೂಲ್ಸ್ ನ ಕೂಡ ರಿಲ್ಯಾಕ್ಸ್ ಮಾಡಿದ್ರು. ಮುಂಚೆ ಎಲ್ಲ ಆದ್ರೆ ಸಮಾರಂಭಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಅಲ್ಲಿ ಕೌಂಟ್ ಮಾಡೋಕೆ ಒಬ್ರು ಯಾರೋ ಅಫಿಷಿಯಲ್ ಕೂಡ ಬರ್ತಾ ಇದ್ರು. BBMP ಇಂದ ಒಂದು ಡೆಪ್ಯೂಟ್ ಆಗಿ ಅವರು ಕೌಂಟ್ ಕೂಡ ಇಟ್ಟಿರೋರು, ಮತ್ತೆ ಅದೇ ರೀತಿಯಾಗಿ ಮಾಸ್ಕ್ ಹಾಕಿದಾರ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಅದನ್ನು ಕೂಡ ವಾಚ್ ಮಾಡ್ತಾ ಇರೋರು. ಆದ್ರೆ ಈಗ ಅದೆಲ್ಲ ರಿಲ್ಯಾಕ್ಸ್ ಆಗಿದ್ರಿಂದ ಮತ್ತೆ ಈ ರೀತಿಯಾದಂತ ಒಂದು ತೊಂದರೆ ಬಂದಿದ್ಯಾ ಅದನ್ನು ಕೂಡ ನಾವು ಗಮನಿಸಬೇಕು. ಹಾಗಾಗಿ ನೀವು ಈಗ ಹೇಳ್ದಂಗೆ ನಿನ್ನೆ ಕೂಡ ಒಂದು ಸಭೆ ನಡೆದಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ, ಎಲ್ಲ ಡಿಸ್ಟ್ರಿಕ್ಟ್ DC ಗಳ ಜೊತೆ ಮಾಡಿದ್ದಾರೆ, ಅವರ ಒಂದು ಇನ್ಪುಟ್ಸ್ ಕೂಡ ತಗೊಂಡಿದ್ದಾರೆ. ನಾಳೆ ಅದೇ ಪ್ರಧಾನಿ ಅವರ ಒಂದು ವಿಡಿಯೋ ಕಾನ್ಫರೆನ್ಸ್ಗೆ ವೆಯ್ಟ್ ಮಾಡಿಕೊಂಡು ಅಲ್ಲಿಂದನೂ ಕೂಡ ಒಂದು ಕ್ಲಿಯರೆನ್ಸ್ ಮತ್ತೆ ಸೂಚನೆಗಳನ್ನ ತಗೊಂಡು ನನಗನ್ನಿಸ್ದಂಗೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು ಅಷ್ಟ್ರ ಮಟ್ಟಿಗೆ ಅಲ್ದಿದ್ರು ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ನೀವು ಟಫ್ ರೂಲ್ಸ್ ಅದೇನ್ ಹೇಳ್ತಿದ್ದೀರಿ ಅದನ್ನ ತರಬಹುದಾ ಅಂತ ಅನಿಸ್ತಾ ಇದೆ. ಖಂಡಿತ. ಡಾಕ್ಟರ್ ಕಾರ್ತಿಕ್ ಅವರೇ, ಇವಾಗ ನಾವು ಕೆಲವೊಂದು ದೃಶ್ಯಗಳನ್ನ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಗಾಬರಿ ಆಗುತ್ತೆ. ಉದಾಹರಣೆಗೆ KR ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತಿದೆ, ಬೆಳಗಿನ ಜಾವ 2-2:30 ವ್ಯಾಪಾರ ವಹಿವಾಟುಗಳು ಶುರುವಾಗುತ್ತೆ. ಜನ ಗಿಜಿ ಅಂತಿರ್ತಾರೆ. ಆಮೇಲೆ ತುಂಬ ಸರ್ತಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಅಲ್ಲಿ ಯಾರು ಕೂಡ ಮಾಸ್ಕ್ ಹಾಕ್ತಿಲ್ಲ. ಇದು ಕೇವಲ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ನಿಮಗೆ. ಸೊ ಇಂಥ ಜಾಗಗಳೇ ಅತಿ ಹೆಚ್ಚು ಸೂಪರ್ ಸ್ಪ್ರೆಡರ್ ಪ್ಲೇಸಸ್ ಅಂತ ಅನ್ಬೋದಲ್ವಾ? ಸೊ ಇಲ್ಲಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಗವರ್ನಮೆಂಟ್ ಅವರು ಅಂತ ಅನ್ನಿಸ್ಬೋದಾ ಸರ್? ಹೌದು, ಖಂಡಿತ. ನೀವು ಹೇಳ್ದಂಗೆ ಸೂಪರ್ ಸ್ಪ್ರೆಡರ್ ಪ್ಲೇಸಸ್ ಅಂತ ಹಲವಾರು ಜಾಗಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಮಾರ್ಕೆಟ್, ಮಾಲ್ಸ್, ಮ್ಯಾರೇಜ್ ಕಮ್ಯುನಿಟಿ ಇದರಲ್ಲಿ ಮ್ಯಾರೇಜ್ ಹಾಲ್ಸ್ ಅಲ್ಲಿ, ಸೊ ಈ ಥರದಲ್ಲಿ ಹಲವಾರು ಪ್ಲೇಸಸ್ಸಲ್ಲಿ ಸೂಪರ್ ಸ್ಪ್ರೆಡರ್ಸ್ ಅಂತ ಹೇಳ್ತೀವಿ. ಏನಕ್ಕೆ ಫಾರ್ ಎಕ್ಸಾಂಪಲ್ ಇಬ್ಬರು ಸಿಂಪ್ಟಮ್ಯಾಟಿಕ್ ಅಥವಾ ಎಸಿಂಪ್ಟಮ್ಯಾಟಿಕ್ ಇಂಡಿವಿಜುವಲ್ ಇದ್ರೂ ಸಹ ಅವರೊಂದು 3-4 ಜನಕ್ಕೆ ಸ್ಪ್ರೆಡ್ ಮಾಡಿಬಿಡ್ತಾರೆ. ಆ 3-4 ಜನ ಇದ್ದವ್ರು ಮಿಕ್ಕಿದ ಹಂಗೆ ಸ್ಪ್ರೆಡ್ ಮಾಡ್ಕೊಂಡು ಹೋಗಿ ಇನ್ಫೆಕ್ಟಿವಿಟಿ ರೇಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಸೂಪರ್ ಸ್ಪ್ರೆಡರ್ ಏರಿಯಾಸ್ ಅಂತ ಹೇಳ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಈ ಸೂಪರ್ ಸ್ಪ್ರೆಡರ್ ಏರಿಯಾನ ನೋಡಿದ್ರೆ ಆಲ್ಮೋಸ್ಟ್ 80-90% ಮಾಸ್ಕೇ ಹಾಕಿರಲ್ಲ. ಹೌದು, ಬಿಕಾಸ್ ನಾವು ಏನೋ ಒಂದ್ ಕಡೆಯಿಂದ ಹೇಳ್ತಾ ಇದೀವಿ ಸೂಪರ್ ಸ್ಪ್ರೆಡರ್ ಏರಿಯಾ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂತ, ಬಟ್ ಅದೇ ಜಾಗದಲ್ಲಿ ನೀವು ನೋಡಿದ್ರೆ 80-90% ಖಂಡಿತ ಮಾಸ್ಕ್ ಹಾಕಿರಲ್ಲ. ಮಾಸ್ಕ್ ಹಾಕಿದ್ರು ಸಹ ಇಲ್ಲೆಲ್ಲೋ ಇರುತ್ತೆ, ಮೂಗು ಬಾಯಿ ಕವರ್ ಆಗಿರಲ್ಲ. ಸೊ ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಇಲ್ವೇ ಇಲ್ಲ. ಸೊ ಈ ತರ ಜಾಗದಲ್ಲಿ ಖಂಡಿತ ಗೌರ್ಮೆಂಟ್ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಬರೀ ಗೌರ್ಮೆಂಟ್ ಒಂದನ್ನೇ ಬ್ಲೇಮ್ ಮಾಡ್ದಲೆ ನಾವು ಜನರು ಸಹ ಎಚ್ಚೆತ್ಕೋಬೇಕಾಗುತ್ತೆ. ಒಂಥರ ನೆಗ್ಲೆಕ್ಟೆಡ್ ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಸೊ ಕೊರೋನಾ ಇಲ್ಲ, ಕೊರೋನಾ ನಮ್ಗೆ ಬರಲ್ಲ, ಆ ಥರ ಒಂಥರ ನೆಗ್ಲೆಕ್ಟೆಡ್ ಆಟಿಟ್ಯೂಡಿಂದ ಖಂಡಿತ ಆಚೆ ಬರಬೇಕಾಗತ್ತೆ. ಅದಕ್ಕೆಲ್ಲ ನಾವು ಮೀಡಿಯಾ ಹಾಗೂ ಡಾಕ್ಟರ್ ಸ್ವಲ್ಪ ಎಜುಕೇಟ್ ಮಾಡಿ ಸೊ ಸೆಕೆಂಡ್ ವೇವ್ ಬಗ್ಗೆ ಹೇಳೋದ್ರಿಂದ ಅಟ್ಲೀಸ್ಟ್ ಜನ ಎಚ್ಚೆತ್ಕೊಂಡು ಈ ಥರ ಸೂಪರ್ ಸ್ಪ್ರೆಡರ್ ಏರಿಯಾಸಲ್ಲಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಸ್ಕು, ಸ್ಯಾನಿಟೈಸರ್ಸು ಅಥವಾ ಅಟ್ಲೀಸ್ಟ್ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಖಂಡಿತ ಮಾಡಬೇಕಾಗತ್ತೆ. ಅಂಡ್ ನೀವು ಹೇಳ್ದಂಗೆ ಇಂಥ ಏರಿಯಾನಲ್ಲಿ ಡೆಫಿನೆಟ್ಲಿ ಕಾನ್ಸಂಟ್ರೇಟ್ ಮಾಡಲೇಬೇಕು. ಎಸ್ ಡಾಕ್ಟರ್ ಸತ್ಯನಾರಾಯಣ್, ಇವಾಗ ನಾನು ಒಂದೊಂದೇ ಏರಿಯಾ ಟಚ್ ಮಾಡ್ತಾ ಹೋಗ್ತೀನಿ. ಇವಾಗ ಬೆಂಗಳೂರಿನ ಮಾಲ್ಸ್ ತಾವುಗಳು ಕೂಡ ಎಲ್ಲ ನೋಡಿರ್ತೀರಾ. ಹೆಂಗೆ ಅಂತಂದರೆ ಮಾಲ್ಗಳು ಅಂತಂದರೆ ಅದು ಕಂಪ್ಲೀಟ್ ಕ್ಲೋಸ್ಡ್ ಏರಿಯಾ, ಅದು ಒಳಗಡೆ AC ಇರುತ್ತೆ. ಜನರು ವೀಕೆಂಡ್ಗಳಲ್ಲಿ ಹೇಗಿರ್ತಾರೆ ಅಂದರೆ ಹೆಜ್ಜೆ ಇಡೋದಕ್ಕೆ ಜಾಗ ಇಲ್ಲ. ಮಾಸ್ಕ್ ಹಾಕಿರಲಿ ಕೆಲವರು, ಆದರೂ ಕೂಡ ಇದೊಂದು ಡೇಂಜರ್ ಏರಿಯಾ ಅಂತ ತಮ್ಗೆ ಅನ್ಸುತ್ತಾ ಸರ್? ಹೌದು, ಅದಕ್ಕೆ ಸೂಕ್ತವಾದ ಕ್ರಮಗಳು ಟೆಕ್ನಿಕಲಿ ತಗೋಬಹುದು. ನಂಬರ್ ಆಫ್ ಏರ್ ಎಕ್ಸ್ಚೇಂಜಸ್ ಅಂತ ಕರಿತೀವಿ. ಓಕೆ, ಪ್ರತಿ 1 ಗಂಟೆಯಲ್ಲಿ 11-15 ಆ ಥರ ಏರ್ ಎಕ್ಸ್ಚೇಂಜಸ್ ಮಾಡೋವಂಥ ಒಂದು ಸೌಲಭ್ಯ ಇರುತ್ತೆ. ಇನ್ಲೆಟ್ ಔಟ್ಲೆಟ್ ಅಲ್ಲಿ ಏರ್ ಸರ್ಕ್ಯುಲೇಟ್ ಆಗೋದು ಇಷ್ಟು ಸತಿ ಮಾಡಿದ್ರೆ ಅನ್ನೋದು ಇರುತ್ತೆ. ಸೊ ನಾನು ಹೇಳೋದು AC ಎನ್ವೈರ್ಮೆಂಟ್ ಇರಲಿ ಏನೇ ಇರಲಿ, ನೀವು ಮಾಸ್ಕ್ನ ಖಂಡಿತವಾಗಿ ಹಾಕೊಂಡ್ರೆ ಆವಾಗ ನಿಮಗೆ ತಗಲುವಂಥ ಸೋಂಕು ಬಹಳ ಕಮ್ಮಿ ಚಾನ್ಸಸ್ ಆಗಿರುತ್ತೆ. ಪಾಯಿಂಟ್ ನಂಬರ್ 1. ಎರಡನೇದು, ಲಸಿಕೆ ಹಾಕೊಂಡ್ರೆ 62% ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ಆ 62ಕ್ಕೆ ನೀವು ಮಾಸ್ಕ್ ಸೇರಿಸಿದ್ರೆ ಎಲ್ಲೋ ಒಂದು ರೀತಿ ಸಂಪೂರ್ಣ ಸುರಕ್ಷತೆ ಇದ್ದಂಗಿರುತ್ತೆ. ಯಾವಾಗ ನಮಗೆ ಹೋಗ್ಲೇಬೇಕು ಅಂತ ಅನ್ಸುತ್ತೆ ಮಾಸ್ಕ್ ಇದಕ್ಕೆ ಮಾಲ್ಗಳಿಗೆ, ಏನೋ ಕೆಲಸ ಇದ್ದೇ ಇದೆ, ಅಲ್ಲೂ ವ್ಯಾಪಾರಸ್ಥರು ಇರ್ತಾರೆ, ಹೋಗಿ ಆದ್ರೆ ಲಿಮಿಟೆಡ್ ನಂಬರ್ ಹೋಗಿ, ಆಮೇಲೆ ಅಲ್ಲಿ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಸುತ್ತಾಡೋದಕ್ಕಿಂತ ನಿಮ್ ಕೆಲಸ ಮುಗಿಸ್ತಾ ಇರಿ, ಬರ್ತಾ ಇರಿ. ಸೊ ಇದು ಮಾಲ್ಗಳವರ ಒಂದು ರೀತಿ ಹೊಣೆಗಾರಿಕೆನು ಅವರು ವಹಿಸ್ಕೋಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೆಲ್ಲಿ ಜನಸಂದಣಿ ಆಗತ್ತೆ ಅಲ್ಲಿ ಮಾಸ್ಕ್ ಮಾರ್ಷಲ್ಸ್, ಮಾಸ್ಕ್ ವಾರ್ಡನ್ ಇದನ್ನ ನಾವು ತರಬೇಕಾಗಿ
ಬರುವಂಥ ಪರಿಸ್ಥಿತಿ ಮತ್ತೆ ತರಬೇಕಾಗುವಂಥ ಒಂದು ಪರಿಸ್ಥಿತಿ, ಮತ್ತು ಅವ್ರಿಗೆ ಸಾಕಷ್ಟು ಒಂದು ಎನ್ಫೋರ್ಸ್ಮೆಂಟ್ ರೂಲ್ಸ್ ತರುವಂಥ ಒಂದು ಪವರ್ನ ಅವ್ರಿಗೆ ಸರ್ಕಾರ ಕೊಡಬೇಕು ಅಂತ ಅನ್ಕೋತೀನಿ. ಎಸ್ ಡಾಕ್ಟರ್, ಪ್ಲೀಸ್ ಹೋಲ್ಡ್ ಆನ್. ಒಂದು ಪುಟ್ಟ ವಿರಾಮವನ್ನು ತಗೊಳ್ತೀನಿ. ನೋಡಿ, ಒಂದೊಂದೇ ಏರಿಯಾಗಳನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ಕಾರ ಈ ಎಲ್ಲ ಜಾಗಗಳಲ್ಲಿ ಸೂಪರ್ ಸ್ಪ್ರೆಡ್ಡಿಂಗ್ ಏರಿಯಾಸ್ಗಳಲ್ಲಿ ಅತ್ಯಂತ ಕಠಿಣವಾದ ನಿಯಮಗಳನ್ನು ಜಾರಿಗೆ ತರಲೇಬೇಕಾಗುತ್ತೆ. ತರಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ನಾವು ಹೇಳೋದಕ್ಕಿಂತ ವೈದ್ಯರ ಮುಖಾಂತರನೇ ಹೇಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಅವರಿಂದ ನಿಮಗೆ ಮಾಹಿತಿಯನ್ನು ಕೊಡಿಸ್ತಾ ಇದ್ದೀನಿ.